ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಿಯಮಗಳಲ್ಲಿ ಅಂದರೆ ಏಜ್ ಲಿಮಿಟಲ್ಲಿ ಆಗಿರಬಹುದು ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಬದಲಾವಣೆಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟಲ್ಲಿ ಹೆಚ್ಚಿಗೆ ಮಾಡಬೇಕು ಎಂಬುದು ಪ್ರಮುಖವಾಗಿ ಅಭ್ಯರ್ಥಿಗಳ ಒಂದು ಬೇಡಿಕೆಯಾಗಿತ್ತು. ಅದೇ ರೀತಿಯಾಗಿ PSI ಹುದ್ದೆಗಳ ನೇಮಕಾತಿಗೂ ಕೂಡ ಏಜ್ ಲಿಮಿಟನ್ನು ಹೆಚ್ಚಿಗೆ ಮಾಡಬೇಕು ಎಂಬುದು ಅಭ್ಯರ್ಥಿಗಳ ಒಂದು ಬೇಡಿಕೆಯಾಗಿತ್ತು. ಅದಕ್ಕೆ ಈಗ ಸರ್ಕಾರ ಸ್ಪಂದಿಸಿದ್ದು ಪ್ರಮುಖವಾಗಿ ಏಜ್ ಲಿಮಿಟನ್ನು PSIಗೆ ಮತ್ತು ಕಾನ್ಸ್ಟೇಬಲ್ಗೆ ಹೆಚ್ಚಿಗೆ ಮಾಡಿ ಆದೇಶವನ್ನು ಹೊರಡಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟನ್ನು ನೋಡ್ತಾ ಹೋಗೋದಾದರೆ, ಮೊದಲಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮೆನ್ ಆ್ಯಂಡ್ ವುಮೆನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಅದರ್ಸ್ ಬಂದ್ಬಿಟ್ಟು ಕನಿಷ್ಠ 18 ವರ್ಷ, ಗರಿಷ್ಠ 28 ವರ್ಷ, SC ST OBC 18ರಿಂದ 30 ವರ್ಷ, ಅದೇ ರೀತಿಯಾಗಿ ಫಾರೆಸ್ಟ್ ಟ್ರೈಬ್ 18ರಿಂದ 33 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಇನ್ ಸರ್ವಿಸ್ ಮೆನ್ ಆ್ಯಂಡ್ ವುಮೆನ್ಗೆ ಬಂದ್ಬಿಟ್ಟು ಅದರ್ಸ್ 24ರಿಂದ 33 ವರ್ಷ, SC ST OBC 24ರಿಂದ 35 ವರ್ಷ. ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟನ್ನು ಫಿಕ್ಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯೂ ಕೂಡ ಇದೇ ರೀತಿಯ ಏಜ್ ಲಿಮಿಟನ್ನು ಫಿಕ್ಸ್ ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಇರೋದಿಲ್ಲ. ಆದರೆ ಪ್ರಮುಖವಾಗಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಹಿಂದೆ SSLC ಪಾಸಾದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಆದರೆ ಈಗ ಅದನ್ನು PUC ಮಾಡಲಾಗಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ KSRP ಕರ್ನಾಟಕ ಸ್ಪೆಷಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಜುಕೇಷನಲ್ ಕ್ವಾಲಿಫಿಕೇಷನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಇರೋದಿಲ್ಲ. ಆದರೆ ಪ್ರಮುಖವಾಗಿ ಏಜ್ ಲಿಮಿಟನ್ನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮತ್ತು DR ಮತ್ತು CR ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ನಿಗದಿಪಡಿಸಲಾಗಿದೆ ಅದೇ ಒಂದು ಏಜ್ ಲಿಮಿಟ್ ಇರತಕ್ಕಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ KSISF ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇರೋದಿಲ್ಲ. ಆದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಿನಿಮಮ್ ಹೈಟ್ ಬಂದುಬಿಟ್ಟು ಮೊದಲಿಗೆ 170 ಸೆಂಟಿಮೀಟರ್ ಇತ್ತು. ಅದನ್ನು ಈಗ 168 ಸೆಂಟಿಮೀಟರ್ಗೆ ರೆಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ KSISF ಮಹಿಳೆಯರ ಹೈಟನ್ನು ಪ್ರಮುಖವಾಗಿ 158ರಿಂದ 157ಕ್ಕೆ ರೆಡ್ಯೂಸ್ ಮಾಡಲಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಇನ್ನು ಮುಖ್ಯವಾಗಿ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಕೂಡ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ. ಮೊದಲಿಗೆ 1:5 ಅನುಪಾತದಲ್ಲಿ ಫಿಸಿಕಲ್ಗೆ ಮತ್ತು ಮೆಡಿಕಲ್ಗೆ ಕರೆಯಲಾಗ್ತಾ ಇತ್ತು. ಈಗ ಅದನ್ನು 1:2ಗೆ ರೆಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಒಂದು ವೇಳೆ ಅರ್ಹ ಅಭ್ಯರ್ಥಿಗಳು ಸಿಗದೆ ಹೋದಲ್ಲಿ ಅಡಿಷನಲ್ ಲಿಸ್ಟನ್ನು ಪ್ರಕಟಿಸಲಾಗುತ್ತೆ ಎಂಬುದನ್ನು ಕೂಡ ಈ ಒಂದು ನಿಯಮಗಳಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಮುಖ್ಯವಾಗಿ ಇದಿಷ್ಟು ಇವತ್ತಿನದು ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.